ಹಲೋ ಗೈಸ್, ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಕನ್ನಡದಲ್ಲಿ ಮಾತನಾಡಿದ ಪ್ರದೀಪ್ ನರ್ವಾಲ್. ಇನ್ನು ಇತ್ತೀಚೆಗೆ ಪ್ರದೀಪ್ ನರ್ವಾಲ್ಗೆ ಕ್ಯಾಂಪಲ್ಲಿ ಕೂಡ ಕೇಳಲಾಗಿತ್ತು. ಬಟ್ ಇದೀಗ ಡುಬ್ಕಿ ಬಗ್ಗೆ ಕೂಡ ಅವರು ಮಾತಾಡಿದ್ದಾರೆ. ಡುಬ್ಕಿ ಇದು ನನ್ನ ಒಂದು ಗೇಮ್ ಅಂತ ಹೇಳ್ಬೋದು. ಹೀಗಾಗಿ ಅದು ನನಗೆ ಸ್ಟ್ರೆಂತ್. ಬಟ್ ನಾನು ನ್ಯಾಚುರಲ್ ಆಗಿ ಯಾವಾಗಲೂ ಥಿಂಕ್ ಮಾಡ್ತೀನಿ ಅಂತ ಹೇಳಿದರು. ಬಟ್ ಡುಬ್ಕಿ ಕಿಂಗ್ ಅಂತ ಅದಕ್ಕೆ ಇವರು ಫೇಮಸ್ ಆಗಿದ್ರು. ಅದೇ ಥರ ಇಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಬಗ್ಗೆ ಕೂಡ ಮಾತಾಡಿದ್ದಾರೆ. ಈ ಬಾರಿ ಬೆಂಗಳೂರು ಬುಲ್ಸ್ಗೆ ನಾನು ಎಂಟ್ರಿ ಕೊಟ್ಟಿದ್ದು ನನಗೂ ಕೂಡ ಖುಷಿ ಇದೆ. ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ನಾನು ಈ ಬಾರಿ ಕಪ್ ಗೆಲ್ಲಿಸ್ತೇನಂತ ಡುಬ್ಕಿ ಕಿಂಗ್ ಪ್ರದೀಪ್ ನರ್ವಾಲ್ ಹೇಳಿದರು. ಬಟ್ ಕೋಚ್ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದರೆ. ಹೀಗಾಗಿ ನಮಗೆ ಕೋಚ್ ಒಂದು ಫೇಮಸ್ ರೋಲನ್ನು ನಿಭಾಯಿಸ್ತಿದ್ದಾರೆ. ಹೀಗಾಗಿ ಇವರು ಮಕ್ಕಳ ಥರ ನಮ್ಮ ಜೊತೆಗೆ ಆಟ ಆಡ್ತಾರೆ. ಇದು ಏನಪ್ಪ ಅಂದರೆ ಕೋಚ್ ಬಗ್ಗೆ ಕೂಡ ಅವರಿಗೆ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಿದ್ರು. ಇದಾದ ಬಳಿಕ ಪ್ರದೀಪ್ ನರ್ವಾಲ್ ಮುಂದೆ ಕೂಡ ಇಲ್ಲಿ ಮಾತಾಡಿದರು. ಈ ಬಾರಿ ಬುಲ್ಸ್ಗೆ ಚಾರ್ಜ್ ಮಾಡಿ ಅಂತ ಕನ್ನಡದಲ್ಲಿ ಕೂಡ ಅವರು ಹೇಳಿದ್ದಾರೆ. ಇನ್ನು ಡುಬ್ಕಿ ಕಿಂಗ್ ಇದೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬಂದಿದ್ದು ನಮಗೂ ಕೂಡ ಒಂಥರ ಖುಷಿ. ಬಟ್ ಈ ಬಾರಿ PKL11 ಸೀಸನ್ನಲ್ಲಿ ನಾನು ಬುಲ್ಸ್ ತಂಡಕ್ಕೆ ಬಂದೆ. ನಾನು ಮೊದಲಿಗೆ PKL ಸೀಸನ್ 1ನಲ್ಲಿ ಕೂಡ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇದ್ದೆ. ಹೀಗಾಗಿ ಬೆಂಗಳೂರು ಬುಲ್ಸ್ ತಂಡಕ್ಕೆ ಇಲ್ಲಿ ಆಡುವ ಅವಕಾಶ ಕೂಡ ಕೊಟ್ಟಿರಲಿಲ್ಲ. ಆದರೆ PKL ಸೀಸನ್ 11ನಲ್ಲಿ ಬೆಂಗಳೂರು ಬುಲ್ಸ್ ತಂಡ ನನ್ನನ್ನು PKL ಆ್ಯಕ್ಷನಲ್ಲಿ ಖರೀದಿ ಮಾಡಿದೆ. ಹೀಗಾಗಿ ಈ ಬಾರಿ ಹೇಗಾದರೂ ಮಾಡಿ ಬುಲ್ಸ್ ತಂಡಕ್ಕೆ ಕಪ್ ಗೆಲ್ಲಿಸಿಯೇ ತೀರುತ್ತೇನೆ ಅಂತ ಹೇಳಿ ಪ್ರದೀಪ್ ನರ್ವಾಲ್ ಅವರು ಹೇಳಿದರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೀವು ಪ್ರದೀಪ್ ನರ್ವಾಲ್ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.